ವೆಲ್ಕಮ್ ಬ್ಯಾಕ್. RSS ಬೆನ್ನಲ್ಲೇ ಭೀಮಾ ಪಥಸಂಚಲನಕ್ಕೂ ಕೂಡ ಇದೀಗ ಬ್ರೇಕ್ ಬಿದ್ದಿದೆ. ಚಿತ್ತಾಪುರದಲ್ಲಿ ಭೀಮಾ ಪಥಸಂಚಲನಕ್ಕೂ ಕೂಡ ಇದೀಗ ಬ್ರೇಕ್ ಹಾಕಿರೋದು. ಅನುಮತಿ ನಿರಾಕರಿಸಿ ತಹಶೀಲ್ದಾರ್ ಆದೇಶವನ್ನು ನೀಡಿದ್ದಾರೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ. ತಹಶೀಲ್ದಾರ್ ನಾಗಯ್ಯ ಹಿರೇಮಠರಿಂದ ಅನುಮತಿ ನಿರಾಕರಣೆ ಮಾಡಲಾಗಿದೆ. ನೋಡಿ, ಚಿತ್ತಾಪುರದಲ್ಲಿ RSSನಿಂದ ಪಥಸಂಚಲನವನ್ನು ಕೈಗೊಳ್ಳಲಾಗಿತ್ತು. ಆದರೆ ತಹಶೀಲ್ದಾರ್ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದಾದ ಬೆನ್ನಲ್ಲೇ ಇದೀಗ ಭೀಮಾ ಸಂಘಟನೆ ಅದು ಕೂಡ ಇವತ್ತು ಜಾಥಾವನ್ನು ಕೈಗೊಂಡಿತ್ತು. ಅದಕ್ಕೂ ಕೂಡ ಇದೀಗ ಅನುಮತಿ ಸಿಕ್ಕಿಲ್ಲ, ಬ್ರೇಕ್ ಬಿದ್ದಿರೋದು. ತಹಶೀಲ್ದಾರ್ ನಾಗಯ್ಯ ಹಿರೇಮಠರಿಂದ ಆದೇಶವನ್ನು ಹೊರಡಿಸಲಾಗಿದೆ, ಅನುಮತಿಯನ್ನು ಕೊಟ್ಟಿಲ್ಲ. ಒಂದು ಕಡೆ ಈಗಾಗಲೇ RSSನವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಅನುಮತಿಯನ್ನು ಕೊಡಿ ಅಂತಂದೇಳಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಇದೀಗ RSSಗೆ ಅನುಮತಿ ಸಿಕ್ಕಿಲ್ಲ, ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಏನಾಗಬಹುದು ಅಂತ? ಪ್ರವೀಣ, ಇವತ್ತು ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಆದಂಥ ಚಿತ್ತಾಪುರದಲ್ಲಿ RSS ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿರುವಂಥದ್ದು. ಅಂದರೆ RSS ಶತಾಬ್ದಿ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಆದರೆ ಈ ಒಂದು RSS ಪಥಸಂಚಲನ ಕಾರ್ಯಕ್ರಮಕ್ಕೆ ಚಿತ್ತಾಪುರ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಅನುಮತಿಯನ್ನು ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ಒಂದು ಕಡೆ RSS ಪಥಸಂಚಲನ ಮಾಡ್ತೇವೆ ಅನ್ನುವಂಥ ನಿರ್ಧಾರಕ್ಕೆ ಮುಂದಾದ ಬೆನ್ನಲ್ಲೇ ನಿನ್ನೆ ಏಕಾಏಕಿಯಾಗಿ ಭೀಮಾ ಆರ್ಮಿ ಕೂಡ ಅದೇ ಸಮಯದಲ್ಲಿ ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡ್ತೇವೆ ಅನ್ನುವಂಥ, ಭೀಮಾ ಪಥಸಂಚಲನ ಮಾಡ್ತೇವೆ ಅನ್ನುವಂಥ ಒಂದಷ್ಟು ಮನವಿಯನ್ನು ಕೂಡ ಚಿತ್ತಾಪುರ ತಹಸೀಲ್ದಾರ್ ಮುಂದೆ ಮನವಿಯನ್ನು ಇಟ್ಟಿದ್ದರು. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಈ ಒಂದು ಎರಡೂ ಸಂಘಟನೆಗಳ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಗಲಾಟೆ, ಕಾನೂನು ಸಂಘರ್ಷಕ್ಕೆ ಒಳಗಾಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಪೊಲೀಸ್ ಇಲಾಖೆ ತಹಸೀಲ್ದಾರ್ಗೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಈ ಎರಡೂ ಸಂಘಟನೆಗಳ ಪಥಸಂಚಲನಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ಸೊ ಇದೀಗ ಅನುಮತಿ ಅಂದರೆ RSS ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆ ಬೆನ್ನಲ್ಲೇ RSS ಹೈಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಯಾಕಂತಂದರೆ ಕಳೆದ ಸುಮಾರು 4-5 ದಿನಗಳಿಗಿಂತ ಮುಂಚೆನೇ ಅನುಮತಿಯನ್ನು ನೀಡಿ ಅಂತೇಳಿ ಚಿತ್ತಾಪುರ ತಹಸೀಲ್ದಾರ್ ಮುಂದೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಚಿತ್ತಾಪುರ ತಹಸೀಲ್ದಾರ್ ಅನುಮತಿಯನ್ನು ನೀಡದೆ, ಅಂದರೆ ಕಾಲ ತಳ್ಕೊಂಡು ಬಂದು ಇವತ್ತು ಬೆಳಗ್ಗೆ, ಅಂದರೆ ಇವತ್ತು ಮಧ್ಯಾಹ್ನ 3:30ಕ್ಕೆ RSS ಪಥಸಂಚಲನ ಇರುವಂಥದ್ದು, ಬೆಳಗ್ಗೆ ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ಸೊ ಹಾಗಾಗಿ ಬೆಳಗ್ಗೆ 9:30 10 ಗಂಟೆ ಅನ್ನೋಷ್ಟೊತ್ತಿಗೆ ಹೈಕೋರ್ಟ್ ಬೆಂಚ್ನಲ್ಲಿ ವರ್ಚುವಲ್ ಮುಖಾಂತರ ಈ ಒಂದು ಆದೇಶ ನಿರಾಕರಣೆಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಹಾಗಾಗಿ ಇದೀಗ RSSನ ಚಿತ್ತ ಹೈಕೋರ್ಟ್ನತ್ತಾಗಿರುವಂಥದ್ದು. ಅಂದರೆ ಹೈಕೋರ್ಟ್ನಲ್ಲಿ ಏನೆಲ್ಲ ತೀರ್ಪು ಬರುತ್ತೆ ಅನ್ನುವಂಥ ವಿಚಾರಕ್ಕಾಗಿ ಕಾಯ್ತಾ ಕೂತಿರುವಂಥದ್ದು. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ಭೀಮಾ ಆರ್ಮಿ ಪಥಸಂಚಲನ ಕೈಗೊಂಡಿತ್ತು. ಸೊ ಅದಕ್ಕೂ ಕೂಡ ಇದೀಗ ನಿರ್ಬಂಧವನ್ನು, ಅಂದರೆ ಅನುಮತಿಯನ್ನು ನಿರಾಕರಣೆ ಮಾಡಿರುವಂಥದ್ದು. ಸೊ ಮತ್ತೊಂದು ಕಡೆ BJP ಮತ್ತು RSSನವರು ಚಿತ್ತಾಪುರದಲ್ಲಿ ಇವತ್ತು ಪಥಸಂಚಲನ ಮಾಡ್ತೇವೆ ಅನ್ನುವಂಥ ಒಂದಷ್ಟು ವಿಶ್ವಾಸ ಮತ್ತು ಪಟ್ಟು ಹಿಡಿದಿರುವಂಥದ್ದು. ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು RSS ಮಧ್ಯೆ ನಡೀತಾ ಇರುವಂಥ ಫೈಟ್ನಲ್ಲಿ ಮೊದಲ ಹಂತದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗೆದ್ದು ಬಿಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರ್ತಾ ಇರುವಂಥದ್ದು. ಯಾಕಂತಂದರೆ ಅವರ ಸ್ವಕ್ಷೇತ್ರದಲ್ಲೇ ಅನುಮತಿಯನ್ನು ನಿರಾಕರಣೆ ಮಾಡುವಂಥ ಮುಖಾಂತರ RSSನ ಪಥಸಂಚಲನಕ್ಕೆ ಈ ಒಂದು ಬ್ರೇಕ್ ಅನ್ನು ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಚಿತ್ತಾಪುರ ತಹಸೀಲ್ದಾರ್ ನೀಡಿರುವಂಥ ಆದೇಶದಕ್ಕೆ ಇದೀಗ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. RSS ಬೆನ್ನಲ್ಲೇ ಭೀಮಾ ಪಥಸಂಚಲನಕ್ಕೂ ಕೂಡ ಇದೀಗ ಬ್ರೇಕ್ ಬಿದ್ದಿದೆ. ಚಿತ್ತಾಪುರದಲ್ಲಿ ಭೀಮಾ ಪಥಸಂಚಲನಕ್ಕೂ ಕೂಡ ಇದೀಗ ಬ್ರೇಕ್ ಹಾಕಿರೋದು. ಅನುಮತಿ ನಿರಾಕರಿಸಿ ತಹಶೀಲ್ದಾರ್ ಆದೇಶವನ್ನು ನೀಡಿದ್ದಾರೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ. ತಹಶೀಲ್ದಾರ್ ನಾಗಯ್ಯ ಹಿರೇಮಠರಿಂದ ಅನುಮತಿ ನಿರಾಕರಣೆ ಮಾಡಲಾಗಿದೆ. ನೋಡಿ, ಚಿತ್ತಾಪುರದಲ್ಲಿ RSSನಿಂದ ಪಥಸಂಚಲನವನ್ನು ಕೈಗೊಳ್ಳಲಾಗಿತ್ತು. ಆದರೆ ತಹಶೀಲ್ದಾರ್ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದಾದ ಬೆನ್ನಲ್ಲೇ ಇದೀಗ ಭೀಮಾ ಸಂಘಟನೆ ಅದು ಕೂಡ ಇವತ್ತು ಜಾಥಾವನ್ನು ಕೈಗೊಂಡಿತ್ತು. ಅದಕ್ಕೂ ಕೂಡ ಇದೀಗ ಅನುಮತಿ ಸಿಕ್ಕಿಲ್ಲ, ಬ್ರೇಕ್ ಬಿದ್ದಿರೋದು. ತಹಶೀಲ್ದಾರ್ ನಾಗಯ್ಯ ಹಿರೇಮಠರಿಂದ ಆದೇಶವನ್ನು ಹೊರಡಿಸಲಾಗಿದೆ, ಅನುಮತಿಯನ್ನು ಕೊಟ್ಟಿಲ್ಲ. ಒಂದು ಕಡೆ ಈಗಾಗಲೇ RSSನವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಅನುಮತಿಯನ್ನು ಕೊಡಿ ಅಂತಂದೇಳಿ.
ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಇದೀಗ ಆರ್ಎಸ್ಎಸ್ಗೆ ಅನುಮತಿ ಸಿಕ್ಕಿಲ್ಲ, ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಏನಾಗಬಹುದು ಅಂತ? ಪ್ರವೀಣ, ಇವತ್ತು ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಆದಂಥ ಚಿತ್ತಾಪುರದಲ್ಲಿ RSS ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿರುವಂಥದ್ದು. ಅಂದರೆ RSS ಶತಾಬ್ದಿ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಆದರೆ ಈ ಒಂದು RSS ಪಥಸಂಚಲನ ಕಾರ್ಯಕ್ರಮಕ್ಕೆ ಚಿತ್ತಾಪುರ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಅನುಮತಿಯನ್ನು ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ಒಂದು ಕಡೆ RSS ಪಥಸಂಚಲನ ಮಾಡ್ತೇವೆ ಅನ್ನುವಂಥ ನಿರ್ಧಾರಕ್ಕೆ ಮುಂದಾದ ಬೆನ್ನಲ್ಲೇ ನಿನ್ನೆ ಏಕಾಏಕಿಯಾಗಿ ಭೀಮ್ ಆರ್ಮಿ ಕೂಡ ಅದೇ ಸಮಯದಲ್ಲಿ ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡ್ತೇವೆ ಅನ್ನುವಂಥ ಭೀಮ ಪಥಸಂಚಲನ ಮಾಡ್ತೇವೆ ಅನ್ನುವಂಥ ಒಂದಷ್ಟು ಮನವಿಯನ್ನು ಕೂಡ ಚಿತ್ತಾಪುರ ತಹಸೀಲ್ದಾರ್ ಮುಂದೆ ಮನವಿಯನ್ನು ಇಟ್ಟಿದ್ದರು. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಈ ಒಂದು ಎರಡೂ ಸಂಘಟನೆಗಳ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಗಲಾಟೆ ಕಾನೂನು ಸಂಘರ್ಷಕ್ಕೆ ಒಳಗಾಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಪೊಲೀಸ್ ಇಲಾಖೆ ತಹಸೀಲ್ದಾರ್ಗೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಈ ಎರಡೂ ಸಂಘಟನೆಗಳ ಪಥಸಂಚಲನಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ಸೊ ಇದೀಗ ಅನುಮತಿ ಅಂದರೆ RSS ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆ ಬೆನ್ನಲ್ಲೇ RSS ಹೈಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಯಾಕಂತಂದರೆ ಕಳೆದ ಸುಮಾರು 4-5 ದಿನಗಳಿಗಿಂತೂ ಮುಂಚೆನೇ ಅನುಮತಿಯನ್ನು ನೀಡಿ ಅಂತೇಳಿ ಚಿತ್ತಾಪುರ ತಹಸೀಲ್ದಾರ್ ಮುಂದೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಚಿತ್ತಾಪುರ ತಹಸೀಲ್ದಾರ್ ಅನುಮತಿಯನ್ನು ನೀಡದೆ ಅಂದರೆ ಕಾಲ ತಳ್ಕೊಂಡು ಬಂದು ಇವತ್ತು ಬೆಳಗ್ಗೆ ಅಂದರೆ ಇವತ್ತು ಮಧ್ಯಾಹ್ನ 3:30ಕ್ಕೆ RSS ಪಥಸಂಚಲನ ಇರುವಂಥದ್ದು. ಬೆಳಗ್ಗೆ ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ಸೊ ಹಾಗಾಗಿ ಬೆಳಗ್ಗೆ 9:30 10 ಗಂಟೆ ಅನ್ನೋಷ್ಟೊತ್ತಿಗೆ ಹೈಕೋರ್ಟ್ ಬೆಂಚ್ನಲ್ಲಿ ವರ್ಚುವಲ್ ಮುಖಾಂತರ ಈ ಒಂದು ಆದೇಶ ನಿರಾಕರಣೆಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಹಾಗಾಗಿ ಇದೀಗ RSSನ ಚಿತ್ತ ಹೈಕೋರ್ಟ್ನತ್ತಾಗಿರುವಂಥದ್ದು. ಅಂದರೆ ಹೈಕೋರ್ಟ್ನಲ್ಲಿ ಏನೆಲ್ಲ ತೀರ್ಪು ಬರುತ್ತೆ ಅನ್ನುವಂಥ ವಿಚಾರಕ್ಕಾಗಿ ಕಾಯ್ತಾ ಕೂತಿರುವಂಥದ್ದು. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ಭೀಮ್ ಆರ್ಮಿ ಪಥಸಂಚಲನ ಕೈಗೊಂಡಿತ್ತು. ಸೊ ಅದಕ್ಕೂ ಕೂಡ ಇದೀಗ ನಿರ್ಬಂಧವನ್ನು ಅಂದರೆ ಅನುಮತಿಯನ್ನು ನಿರಾಕರಣೆ ಮಾಡಿರುವಂಥದ್ದು. ಸೊ ಮತ್ತೊಂದು ಕಡೆ BJP ಮತ್ತು RSSನವರು ಚಿತ್ತಾಪುರದಲ್ಲಿ ಇವತ್ತು ಪಥಸಂಚಲನ ಮಾಡ್ತೇವೆ ಅನ್ನುವಂಥ ಒಂದಷ್ಟು ವಿಶ್ವಾಸ ಮತ್ತು ಪಟ್ಟು ಹಿಡಿದಿರುವಂಥದ್ದು. ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು RSS ಮಧ್ಯೆ ನಡೀತಾ ಇರುವಂಥ ಫೈಟ್ನಲ್ಲಿ ಮೊದಲ ಹಂತದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗೆದ್ದು ಬಿಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರ್ತಾ ಇರುವಂಥದ್ದು. ಯಾಕಂತಂದರೆ ಅವರ ಸ್ವಕ್ಷೇತ್ರದಲ್ಲೇ ಅನುಮತಿಯನ್ನು ನಿರಾಕರಣೆ ಮಾಡುವಂಥ ಮುಖಾಂತರ RSSನ ಪಥಸಂಚಲನಕ್ಕೆ ಈ ಒಂದು ಬ್ರೇಕ್ ಅನ್ನು ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಚಿತ್ತಾಪುರ ತಹಸೀಲ್ದಾರ್ ನೀಡಿರುವಂಥ ಆದೇಶದಕ್ಕೆ ಇದೀಗ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. RSS ಬೆನ್ನಲ್ಲೇ ಭೀಮ ಪಥಸಂಚಲನಕ್ಕೂ ಕೂಡ ಇದೀಗ ಬ್ರೇಕ್ ಬಿದ್ದಿದೆ. ಚಿತ್ತಾಪುರದಲ್ಲಿ ಭೀಮ ಪಥಸಂಚಲನಕ್ಕೂ ಕೂಡ ಇದೀಗ ಬ್ರೇಕ್ ಹಾಕಿರೋದು. ಅನುಮತಿ ನಿರಾಕರಿಸಿ ತಹಶೀಲ್ದಾರ್ ಆದೇಶವನ್ನು ನೀಡಿದ್ದಾರೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ. ತಹಶೀಲ್ದಾರ್ ನಾಗಯ್ಯ ಹಿರೇಮಠರಿಂದ ಅನುಮತಿ ನಿರಾಕರಣೆ ಮಾಡಲಾಗಿದೆ. ನೋಡಿ, ಚಿತ್ತಾಪುರದಲ್ಲಿ RSSನಿಂದ ಪಥಸಂಚಲನವನ್ನು ಕೈಗೊಳ್ಳಲಾಗಿತ್ತು, ಆದರೆ ತಹಶೀಲ್ದಾರ್ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದಾದ ಬೆನ್ನಲ್ಲೇ ಇದೀಗ ಭೀಮಾ ಸಂಘಟನೆ ಅದು ಕೂಡ ಇವತ್ತು ಜಾಥಾವನ್ನು ಕೈಗೊಂಡಿತ್ತು, ಅದಕ್ಕೂ ಕೂಡ ಇದೀಗ ಅನುಮತಿ ಸಿಕ್ಕಿಲ್ಲ, ಬ್ರೇಕ್ ಬಿದ್ದಿರೋದು.